ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಅಂತ ಮಕ್ಕಳಿಗಂಕರ ಫೇವ್ರೆಟ್ ರೆಸಿಪಿ. ಅಮ್ಮನಿಗಂಕರ ವೆಜಿಟೇಬಲ್ಸ್ ತಿನ್ಸೋ ಟೆನ್ಷನ್ ಇರಲ್ಲ. ಇದರಲ್ಲಿ ಏನೇ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಕ್ಕಳು ತಿಂತಾರೆ. ಹೆಲ್ದಿ ರೆಸಿಪಿ ಕೂಡ. ಇದರಲ್ಲಿ ನಾನು ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀನಿ, ಬ್ರೌನ್ ಬ್ರೆಡ್ ಯೂಸ್ ಮಾಡ್ಕೋಬೋದು. ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀನಿ. ನೀವು ಬ್ರೌನ್ ಬ್ರೆಡ್ ಯೂಸ್ ಮಾಡ್ಕೋಬೋದು. ತುಂಬ ಒಳ್ಳೆ ರೆಸಿಪಿ, ಹೆಲ್ದಿ ರೆಸಿಪಿ. ನನ್ನ ರೆಸಿಪೀಸ್ ಯಾರ್ಯಾರಿಗೆ ಇಷ್ಟ ಆಗ್ತಿದೆಯೋ ಎಲ್ಲರೂ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಗೆ ಯಾವ್ದಾರ ಹೊಸ ರೆಸಿಪಿ ಬೇಕಿದ್ರೆ ನಂಗೆ ಕಮೆಂಟ್ ಹಾಕಿ, ನಾನು ಟ್ರೈ ಮಾಡ್ತೀನಿ. ನಂಗೆ ಖುಷಿ ಆಗುತ್ತೆ, ನೀವು ಲೈಕ್ ಮಾಡಿದರೆ ನಂಗೆ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿರಿ. ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ರೆಸಿಪಿ ಶುರು ಮಾಡೋಣ. ವೆಜ್ ಬಾಂಬೆ ಸ್ಯಾಂಡ್ವಿಚು ಈಸಿ ವೇನಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕಂದರೆ ಸ್ಲೈಸಾಗಿ ರೌಂಡಾಗಿ ಕಟ್ ಮಾಡಿರೋ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಈರುಳ್ಳಿ, ರೌಂಡಾಗಿ ಕಟ್ ಮಾಡಿರೋ ಆಲೂಗಡ್ಡೆ, ಸೌತೆಕಾಯಿ, ಆಮೇಲೆ ಪುದೀನ ಮಾಡೋಕ್ಕೆ ಪುದೀನ ಚಟ್ನಿ, ಆಮೇಲೆ ಚೀಸು, ಯಾವುದೇ ಸ್ಲೈಸ್ ಚೀಸ್ ತೊಗೊಳ್ರಿ, ಸ್ಯಾಂಡ್ವಿಚ್ ಬ್ರೆಡ್ ತೊಗೊಳ್ರಿ ಯಾವುದಾದ್ರೂ. ಇವಾಗ ಸ್ಯಾಂಡ್ವಿಚಿನ ಮಸಾಲ ಮಾಡೋಕ್ಕೆ ಸ್ವಲ್ಪ 1 ಸ್ಪೂನ್ ಸೋಂಪು, ಜೀರಿಗೆ, ಮೆಣಸು, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಆಮ್ಚೂರ್ ಪೌಡ್ರ್, ಡ್ರೈ ಮ್ಯಾಂಗೋ ಪೌಡ್ರ್ ಹಾಕ್ಕೊಂಡು ಇದನ್ನ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ಇವಾಗ ಲೈಟಾಗಿ ಇದನ್ನ ಹುರ್ಕೊಂಬಿಡೋಣ. ಲೈಟಾಗಿ ಹುರ್ಕೊಳ್ರಿ. ಸ್ಯಾಂಡ್ವಿಚ್ಗೆ ಇದೆ ಮೇನ್ ಮಸಾಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್. ಇದನ್ನು ನೀವು ಹೆಲ್ದಿ ಆಗಂದರೆ ಬ್ರೌನ್ ಬ್ರೆಡ್ಡಿಂದನೂ ಮಾಡ್ಕೋಬೋದು. ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ನಾರ್ಮಲ್ ಸ್ಯಾಂಡ್ವಿಚ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಹುರಿದಿದೆ, ಇದು ನೋಡ್ಬೋದು ನೀವು, ಚೆನ್ನಾಗಿ ಹುರಿದಿದೆ. ಇದನ್ನ ಒಂದು ಜಾರ್ಗೆ ಹಾಕ್ಕೊಂಬಿಡೋದು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಆಮ್ಚೂರ್ ಪೌಡ್ರ್, ಡ್ರೈ ಮ್ಯಾಂಗೋ ಪೌಡ್ರು. ನಾನು ಆಲ್ರೆಡಿ ಈಗ ತಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಿರ್ತೀನಿ. ಇದನ್ನು ಇವಾಗ ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ಸೊ ಇವಾಗ ನೀವು ನೋಡ್ಬೋದು ಈ ಥರ ಪೌಡ್ರ್ ಆಗಿದೆ. ಇವಾಗ ಸ್ಯಾಂಡ್ವಿಚ್ ಹೆಂಗೆ ಅರೇಂಜ್ ಮಾಡೋದು ಅಂತ ನೋಡೋಣ. ಈ ಸ್ಯಾಂಡ್ವಿಚ್ ಅರೇಂಜ್ ಮಾಡೋಕ್ಕಿಂತ ಮುಂಚೆ ಪುದೀನ ಚಟ್ನಿ ಒಂದು ನೋಡ್ಕೊಂಬಿಡೋಣ ಹೆಂಗೆ ಮಾಡೋದು ಅಂತ. ಪುದೀನ ಒಂದು ಹಿಡಿ ಹಾಕ್ಕೊಳ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೂರಿಂದ 4 ಮೆಣಸಿನ್ಕಾಯಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಸಾಲ್ಟು, ಉಪ್ಪು ನೋಡ್ಕೊಂಡು ಹಾಕ್ಕೊಡ್ರಿ, ನೀವು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ರುಬ್ಕೊಂಬಿಡೋಣ. ಈಗ ಸ್ಯಾಂಡ್ವಿಚ್ ಹೆಂಗೆ ಅರೇಂಜ್ ಮಾಡೋದು ಅಂತ ನೋಡೋಣ. ಫಸ್ಟು ಬಟ್ರ್ ಹಾಕ್ಕೊಳ್ಳಿ, ಎರಡು ಬ್ರೆಡ್ ಸ್ಲೈಸಿಗೆ ಬಟ್ರ್ ಹಾಕ್ಕೊಡ್ರಿ. ಆಮೇಲೆ ಪುದೀನ ಚಟ್ನಿ ಹಚ್ಕೊಡ್ರಿ ಒಂದಕ್ಕೆ. ಒಂದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು, ಇವಾಗ
ಕ್ಯಾಪ್ಸಿಕಮ್ ಇಡೋಣ. ಆಮೇಲೆ ಸ್ಲೈಸ್ ಮಾಡಿರೋ ಆಲೂಗಡ್ಡೆ, ತೆಳ್ಳಗೆ ಸ್ಲೈಸ್ ಮಾಡಿರೋ ಆಲೂಗಡ್ಡೆ. ಆಮೇಲೆ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಮತ್ತೆ ಬಟ್ರ್ ಹಾಕ್ಕೊಡ್ರಿ. ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ ಮಸಾಲ ಹಾಕ್ಕೊಡ್ರಿ. ಆಮೇಲೆ ಇದ್ರ ಮೇಲೆ ಟೊಮ್ಯಾಟೊ, ಮೇಲೆ ಸ್ವಲ್ಪ ಸ್ಯಾಂಡ್ವಿಚ್ ಮಸಾಲ, ಆಮೇಲೆ ಈರುಳ್ಳಿ, ಆಮೇಲೆ ಸ್ಲೈಸಾಗಿ ಕಟ್ ಮಾಡಿರೋ ಸೌತೆಕಾಯಿ, ಇನ್ನೊಂದು ಬ್ರೆಡ್ ತಗೊಂಡು ಅದಕ್ಕೆ ಬಟ್ರ್ ಹಚ್ಕೊಡ್ರಿ. ಆಮೇಲೆ ಪುದೀನ ಚಟ್ನಿ, ಆಮೇಲೆ ಚೀಸು ಬೇಕಿದ್ದವ್ರು ಹಾಕ್ಕೊಡ್ರಿ, ಬೇಡ ಅಂದರೆ ಹಾಕ್ಕೋಬೇಡ್ರಿ. ಇವಾಗ ಚೀಸ್ ಹಾಕಿದ್ದೀನಿ, ಇದ್ರ ಮೇಲೆ ಹಾಕಿ ಇದನ್ನು ಗ್ರಿಲ್ ಮಾಡೋಣ. ಇವಾಗ ಸ್ಯಾಂಡ್ವಿಚ್ ಗ್ರಿಲ್ ಮಾಡೋಣ. ಸ್ಯಾಂಡ್ವಿಚ್ ಗ್ರಿಲ್ ಆಗ್ತಾ ಇದೆ, ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸ್ಯಾಂಡ್ವಿಚ್ ಇವಾಗ ರೆಡಿ ಇದೆ, ಇವಾಗ ಕಟ್ ಮಾಡೋಣ, ಸರ್ವ್ ಮಾಡೋಣ. ಇವಾಗ ನೋಡ್ಬೋದು ಸ್ಯಾಂಡ್ವಿಚ್ ರೆಡಿ ಇದೆ, ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್ ಇದೆ, ಹೆಲ್ದಿ ಸ್ಟ್ರೀಟ್ ಸ್ಟೈಲಲ್ಲಿ ಸ್ಯಾಂಡ್ವಿಚ್ ರೆಡಿ ಇದೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳ್ರಿ. ನನ್ನ ಚಾನಲ್ ಇನ್ನೂ ಯಾರು ನೋಡ್ತಿಲ್ವೋ, ಸಬ್ಸ್ಕ್ರೈಬ್ ಇಲ್ಲೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಶೇರ್ ಮಾಡಿರಿ, ಹೇಗೆ ಬಂದಿತ್ತು ಅಂತ ಹೇಳ್ರಿ. ಥ್ಯಾಂಕ್ ಯು.